ಬಂಧುಗಳೇ, ಸ್ನೇಹಿತರೆ, ಜೈ ಭೀಮ್. ದಯಮಾಡಿ ಈ ವಿಡಿಯೋನ ಪೂರ್ತಿಯನ್ನು ನೋಡಿ. ಏನಂತಂದರೆ, ಈಗ ಜೂನ್ 9ನೇ ತಾರೀಕು ನಮ್ಮ ಸಮಾವೇಶ ಏನು ನಡೀತಾ ಇದೆ, ಆ ಸಮಾವೇಶಕ್ಕೆ ರಾಜ್ಯದಾದ್ಯಂತಹ ಅಭೂತಪೂರ್ವವಾದಂತಹ ಬೆಂಬಲ ವ್ಯಕ್ತ ಆಗ್ತಾ ಇದೆ. ಇದಕ್ಕೆ ಕಂಗೆಟ್ಟಿರುವಂಥ ಸರ್ಕಾರ ಹೇಗಾದರೂ ಮಾಡಿ ಇವರ ಸಮಾವೇಶವನ್ನು ಹಾಳು ಮಾಡಬೇಕು ಅಂತ ಹೇಳಿಕೊಂಡು KH ಮುನಿಯಪ್ಪ ಮತ್ತು RB ತಿಮ್ಮಾಪುರ ಮೂಲಕ ರಾಜ್ಯದ ಸಮಸ್ತ ಏನು ಮಾದಿಗ ಸಮುದಾಯದ ಮುಖಂಡರುಗಳಿದ್ದಾರೆ ಅವರುಗಳಿಗೆ ಫೋನ್ ಮಾಡಿ ಅವ್ರಿಗೆ ಒತ್ತಾಯ ಮಾಡುವಂಥದ್ದು, ಬೆದರಿಸುವಂಥದ್ದು, ಮುಂದಿನ ದಿವಸಗಳಲ್ಲಿ ಸರ್ಕಾರದಿಂದ ನಿಮ್ಗೆ ಯಾವುದಾದ್ರು ಸವಲತ್ತು ಸಿಗೋದಿಲ್ಲ ಅನ್ನೋವಂಥದ್ದು ಎಲ್ಲವನ್ನೂ ಕೂಡ ಮಾಡ್ತಾ ಇದ್ದಾರೆ. ಇದಕ್ಕೆ ಕರ್ನಾಟಕದ ಯಾವ ಮಾದಿಗರು ಬಗ್ಗಬಾರದು. ಇಡೀ ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಸಾವಿರಾರು ಸಂಖ್ಯೆಯಲ್ಲಿ ಜೂನ್ 9ನೇ ತಾರೀಕು ಕಾರ್ಯಕ್ರಮಕ್ಕೆ ಬರ್ತೀವಿ ಅಂತ ಎಲ್ಲರೂ ಕೂಡ ತಯಾರಿಗಳನ್ನ ಮಾಡ್ಕೋತಾ ಇದ್ದಾರೆ. ದಯವಿಟ್ಟು ಜೂನ್ 9ನೇ ತಾರೀಕು ಮಾದಿಗರ ಸ್ವಾಭಿಮಾನದ ಪ್ರಶ್ನೆ, ಈ ಒಂದು ಹೋರಾಟದ ಮೂಲಕ ಸರ್ಕಾರವನ್ನು ಆಗ್ರಹಿಸಿ ನಮಗೆ ಬೇಕಾಗಿರುವಂತಹ ಸವಲತ್ತುಗಳು ಅಂದರೆ ಒಳ ಮೀಸಲಾತಿ ಮತ್ತು ಬಡ್ತಿಯ ತಡೆ ಆದೇಶ ಇವೆರಡನ್ನು ಪಡೆದ್ರೆ ಮಾದಿಗರು ಐತಿಹಾಸಿಕವಾದಂತಹ ಗೆಲುವನ್ನು ಸಾಧಿಸಿದಂಗೆ ಆಗುತ್ತೆ. ಈ ಐತಿಹಾಸಿಕವಾದ ಗೆಲುವಿನಲ್ಲಿ ನಾವು ಇಡೀ ಕರ್ನಾಟಕದ ಸಮಸ್ತ ಮಾದಿಗರು ಪಾಲ್ದಾರಾಗೋಣ. ಆ ಗೆಲುವು ನಮ್ಮೆಲ್ಲರದು, ಯಾರದೇ ಒಬ್ಬ ವ್ಯಕ್ತಿದಲ್ಲ, ಇಡೀ ಕರ್ನಾಟಕ ಸಮಸ್ತ ಮಾದಿಗರ ಗೆಲುವಾಗುತ್ತೆ. ಹಾಗೆ ಈ ಸ್ವಾಭಿಮಾನದ ಕ್ರಾಂತಿಕಾರಿ ಸಂಘರ್ಷ ಸಮಾವೇಶಕ್ಕೆ ಈ ರಾಜ್ಯದ ಎಲ್ಲ ಜಾತಿ ಸಮುದಾಯಗಳು, ಅದು ಬ್ರಾಹ್ಮಣ ಜಾತಿ ಇರಲಿ, ಒಕ್ಕಲಿಗ, ಲಿಂಗಾಯತ, ಕುರುಬ, ತಿಗಳ, ಈ ಎಲ್ಲ ಜಾತಿಗಳು